Good morning, students. So we already completed the Southern Plateaus lesson. In the Southern Plateaus lesson, we discussed a lot of things related to this lesson. So and here we already got notes also. So children's, we completed the whole lesson and we got already notes, but you are not reading this lesson alva. ನೀವು ಓದ್ತಾನೇ ಇಲ್ಲ ಅಲ್ವಾ? ಈ ಲೆಸನ್ ಓದಿದ್ದೀರಾ? ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಇಲ್ಲ ತಾನೆ? ಸೊ ಯಾಕೆಂದ್ರೆ ಕೆಲವೊಂದು ವರ್ಡ್ಸ್ಗಳು ಕೂಡ ನಿಮಗೆ ಓದೋದಕ್ಕೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಥರ್ಡ್ ಸ್ಟ್ಯಾಂಡರ್ಡ್ಗೆ ಕಂಪೇರ್ ಟು ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್ ಇಸ್ something little bit it's difficult to you ಅಲ್ವಾ? ನಿಮಗೆ ಥರ್ಡ್ ಸ್ಟ್ಯಾಂಡರ್ಡ್ಗೆ ಹೋಲಿಸಿದ್ರೆ ಈ ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ನಾನು ನಿಮಗೆ ಒಂದು ಸರಿ ಲೆಸನ್ನ ಹೇಳ್ತಾ ಹೋಗ್ತೀನಿ ಮಕ್ಕಳ. ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಓಪನ್ ಮಾಡಿಬಿಟ್ಟು ಪೆನ್ಸಿಲಿಂದ ನಾನು ಎಲ್ಲಿ ಓದ್ತಾ ಇದ್ದೀನೋ ಅದನ್ನು ನೀವು ನೀಟಾಗಿ ನೋಡ್ಕೊತಾ ಹೋಗಬೇಕು. ಗೊತ್ತಾಯ್ತಾ ಮಕ್ಕಳ? ನಾನಿವಾಗ ಶುರು ಮಾಡೋಣ. ಗುಡ್. ಸೊ ಎಲ್ಲರೂ ಪೇಜ್ ನಂಬರ್ 212 ಅಂದರೆ ಈ ಸೌತ್ರನ್ ಪ್ಲೇಟ್ಯೂನ ಓಪನ್ ಮಾಡಿದ್ರಲ್ವಾ? ಸೊ ನಾನು ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಬಿಗಿನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ ಆಫ್ ಯು ಟೇಕ್ ಪೆನ್ ಆರ್ ಪೆನ್ಸಿಲ್. ಓಕೆ? ಫಾರ್ ಆಲ್ ಆಫ್ ಯು ಪುಟ್ ಯುವರ್ ಪೆನ್ಸಿಲ್ ಆನ್ ದಿ ಟೆಕ್ಸ್ಟ್ ಬುಕ್ ನೌ. ಓಕೆ? ಶಲ್ ವಿ ಸ್ಟಾರ್ಟ್ ನೌ? ಓಕೆ ಚಿಲ್ಡ್ರನ್ಸ್, ಗುಡ್. ನಾನು ಫಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ದ ಸೌತ್ರನ್ ಪ್ಲೇಟ್ಯೂ ಲೆಸನ್. ಸೊ ಸ್ಟಾರ್ಟ್ ಮಾಡೋಣ. ಎ ಪ್ಲೇಟ್ಯೂ ಈಸ್ ಆನ್ ಏರಿಯಾ ಆಫ್ ಫ್ಲಾಟ್ ಲ್ಯಾಂಡ್ ದಟ್ ಈಸ್ ಹೈಯರ್ ದ್ಯಾನ್ ದಿ ಲ್ಯಾಂಡ್ ಅರೌಂಡ್ ಇಟ್. ಆಯ್ತಾ? ಫುಲ್ ಸ್ಟಾಪ್ ಇದೆ ಅಲ್ಲ, ಅಲ್ಲಿವರೆಗೂ ಮುಗಿಸಿದೆ. ನೆಕ್ಸ್ಟ್ ನೋಡ್ತಾ ಹೋಗಿ, ಮುಂದೆ ಓದ್ತಾ ಇದ್ದೀನಿ ಇವಾಗ. ಅವರ್ country consists of a large plateau located to the south of the northern fertile plains. ಅಲ್ವಾ? ಸೊ ನಿಮಗೆ ಹಾಗೆ ಕಷ್ಟ ಆದರೆ ಹೀಗೆ ಹೇಳ್ತಾ ಹೋಗ್ತೀನಿ ನೋಡಿ ಮಕ್ಕಳ. ನೌ ಆಸ್ ದಿ ಸೌತ್ರನ್ ಪ್ಲೇಟ್ಯೂ ದಿಸ್ ಟೇಬಲ್ ಲ್ಯಾಂಡ್ ಈಸ್ ವೆರಿ important to our nation due to its productivity in agriculture and industries. It slopes from west to east. ಗೊತ್ತಾಯ್ತಾ? ಇನ್ನೊಂದು ಸರಿ ಓದ್ಕೊಡೋಣ ಮಕ್ಕಳ. ಸೊ ಓಕೆ ನೋಡಿ, ಇಲ್ಲಿಂದ ಮತ್ತೆ ಓದ್ತಾ ಇದ್ದೀನಿ, ನೋಡ್ಕೊಳ್ಳಿ ನಿಮ್ಮ ಸೆಮ್ ಬುಕ್ಕಲ್ಲಿ. ಎ ಪ್ಲೇಟ್ಯೂ ಈಸ್ ಆನ್ area of flat land that is higher than the land around it. Our country consists of a large plateau located to the south of the northern fertile plains. Known as the Southern Plateau, this table land is very important to our nation due to its productivity in agriculture and industries. It slopes from west to east. Slopes from west to east. ಇದನ್ನ ನಾನು 2 ಸಾರಿ ಹೇಳ್ಕೊಟ್ಟೆ. ಗೊತ್ತಾಯ್ತಾ ಮಕ್ಕಳ? ಸೊ ನೆಕ್ಸ್ಟ್ ಈಗ ಲೊಕೇಶನ್ನ ಓದ್ತಾ ಇದ್ದೀನಿ ನೋಡಿ. ಲೊಕೇಶನ್ ಎಲ್ಲರೂ ಪೆನ್ಸಿಲಿಂದ ನೋಡ್ಕೊಳ್ತಾ ಹೋಗಿ. ದ ಸೌತ್ರನ್ ಪ್ಲೇಟ್ಯೂಸ್ ಕವರ್ ಎ ಲಾರ್ಜ್ ಪಾರ್ಟ್ ಆಫ್ ದಿ ಕಂಟ್ರಿ. ದೇ ಸ್ಟ್ರೆಚ್ ಫಾರ್ ಅಬೌಟ್ 1600 kilometers ಫ್ರಮ್ ದಿ ನಾರ್ತ್ ಟು ಸೌತ್ and 1400 kilometers from east to west.
ಈಸ್ಟ್ ಟು ವೆಸ್ಟ್. ನೆಕ್ಸ್ಟ್ ಫುಲ್ ಸ್ಟಾಪ್ ಆಯಿತು. ದ ಸರ್ಫೇಸ್ ಆಫ್ ದಿ ಪ್ಲೇಟ್ಯೂ ರೀಜನ್ ಈಸ್ ರಾಕಿ and uneven. The surface of the plateau region is rocky and uneven. Okay. So next ಮುಗಿತಲ್ವಾ? ಇವಾಗ ನಾನು ಎಲ್ಲಿ ಬಂದಿದ್ದೀನಿ? ಇಲ್ಲಿಂದ ಸ್ಟಾರ್ಟ್ ಮಾಡೋಣ. The southern plateaus are surrounded by hill ranges on all sides. ಆಯ್ತಾ? All sides. The Aravalli hills, the northwest, the Rajmahal hills in the northeast, the eastern Ghats in the east and the western Ghat in the west. The height of these Ghats increases from north to south. ಆಯ್ತಾ? ಸೊ ಇನ್ನೊಂದ್ಸರಿ ಹೇಳ್ಕೊಡ್ಲ ಮಕ್ಕಳ, ಇದನ್ನೇ ರಿಪೀಟ್ ಮಾಡ್ತಾ ಇದೀನಿ, ನೋಡ್ಕೊಳ್ಳಿ ಇನ್ನೊಂದ್ಸರಿ. ದ ಸೌತ್ರನ್ ಪ್ಲೇಟ್ಯೂಸ್ ಆರ್ ಸರೌಂಡೆಡ್ ಬೈ ಹಿಲ್ ರೇಂಜಸ್ ಆನ್ ಆಲ್ sides. The Aravalli hills in the northwest, the Rajmahal hills in the northeast, the eastern Ghat in the east and the western Ghat in the west. The height of these Ghats increases from north to south. Okay. Now next ಈಗ ಕಂಟಿನ್ಯೂ ಮಾಡೋಣ. ಲೊಕೇಶನ್ ಅಲ್ಲಿ ನೆಕ್ಸ್ಟ್ ಪ್ಯಾರಾನ ಹೇಳಿದ. ಮೋಸ್ಟ್ ಆಫ್ ದಿ ರಿವರ್ಸ್ ಇನ್ ದಿ ಸೌತ್ರನ್ ಪ್ಲೇಟ್ಯೂಸ್ ಆರ್ ನಾಟ್ ಆಸ್ ಲಾರ್ಜ್. Most of the rivers in the southern plateaus are not as large as those in the northern plains. They, however, flow with great speed on their way. They form waterfalls. The Jog Falls formed by the Sharavati river in Karnataka. Next is the alva is the ಆದ್ಮೇಲೆ ಮತ್ತೆ ಇಲ್ಲಿ highest waterfall in India. Highest waterfall in India. River Narmada divides the entire plateau region into two parts. The central highlands andre Malwa plateau in the north and the Deccan plateau in the south. ಗೊತ್ತಾಯ್ತಾ? ನಾನು ಇನ್ನೊಂದ್ಸರಿ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಮಕ್ಕಳ, ಅದೇ ಒಂದು ಸ್ಟ್ಯಾಂಜವನ್ನ. ಸೊ most of the rivers in the southern plateaus are not as large as those in the northern plains. They, however, flow with as those in the northern plains. They, however, flow with great speed on their way. They from waterfalls. The Jog Falls formed by the Sharavati river in Karnataka is the next. ಈಸ್ ದಿ ಈ ಕಡೆ ನೋಡ್ಕೊಳ್ಳಿ ಮಕ್ಕಳ, ಪೇಜ್ ನಂಬರ್ 213 ನಲ್ಲಿ ಈಸ್ ದಿ ಹೈಯೆಸ್ಟ್ ವಾಟರ್ಫಾಲ್ ಇನ್ ಇಂಡಿಯಾ. ರಿವರ್ ನರ್ಮದಾ divides
the entire plateau region into two parts. The Central Highlands, Malwa Plateau in the north and the Deccan Plateau in the south. ಆಯ್ತಲ್ವಾ ಮಕ್ಕಳ? ಸೊ ನೆಕ್ಸ್ಟ್ ಇದೇ ಪೇಜ್ ನಂಬರ್ 213 ಅಲ್ಲೇ ದ ಸೆಂಟ್ರಲ್ ಹೈಲ್ಯಾಂಡ್ಸ್. ವಿಚ್ ಒನ್? ಸೆಂಟ್ರಲ್ ಹೈಲ್ಯಾಂಡ್ಸ್ನ ಹೇಳ್ಕೊಡ್ತೀನಿ ಇವಾಗ. ಓಕೆ, ದಿ ಸೆಂಟ್ರಲ್ ಎಲ್ಲರೂ ನೋಡ್ಕೊಳ್ಳಿ ನಿಮ್ಮ ಟೆಕ್ಸ್ಟ್ ಬುಕ್ನ. ದಿ ಸೆಂಟ್ರಲ್ ಹೈಲ್ಯಾಂಡ್ಸ್. ದ ನರ್ಮದಾ ರಿವರ್ ಫ್ಲೋಸ್ ಬಿಟ್ವೀನ್ ದಿ Vindhyachal and Satpura mountain ranges and separates it further. It is subdivided into two parts. One is the Malwa Plateau, the northern western part. Second one, the Chota Nagpur Plateau, the northeastern part. The rivers Chambal, Betwa and Son originate in the central highlands. They flow northwards and join the Ganga and the Yamuna, the Narmada and Tapi rivers originate on the Vindhyan hills and flow westwards into the Arabian Sea. ಫುಲ್ ಸ್ಟಾಪ್ ಇದೆ ಅಲ್ವಾ? ಫುಲ್ ಸ್ಟಾಪ್ ವರೆಗೂ ನಾನು ಇವಾಗ ಓದಿದೆ. ಅದನ್ನೇ ನಾನು ಪುನಃ ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ, ನೋಡ್ಕೊಳ್ಳಿ ಮಕ್ಕಳ. ಸೊ ದ ಸೆಂಟ್ರಲ್ ಹೈಲ್ಯಾಂಡ್ಸ್. ದ ನರ್ಮದಾ ರಿವರ್ ಫ್ಲೋಸ್ ಬಿಟ್ವೀನ್ ದಿ Vindhyachal and Satpura mountain ranges and separate it further. It is subdivided into two parts. One is the Malwa Plateau, the northern western part. Second one, the Chota Nagpur Plateau, the northern eastern part. The rivers Chambal, Betwa and Son originate in the central highlands. They flow northwards and join the Ganga and the Yamuna. The Narmada and Tapi rivers originate on the Vindhyan hills and flow westwards into the Arabian Sea. ಆಯ್ತಾ ಮಕ್ಕಳ? ಸೊ ನೆಕ್ಸ್ಟ್ ಕೆಳಗಡೆ ಬನ್ನಿ. ದಿ ಮಾಲ್ವಾ ಪ್ಲೇಟ್ಯೂ. ವಿಚ್ ಒನ್? ದಿ ಮಾಲ್ವಾ ಪ್ಲೇಟ್ಯೂ. ದ ಮಾಲ್ವಾ ಪ್ಲೇಟ್ಯೂ ಈಸ್ ಬೌಂಡೆಡ್ ಬೈ ದಿ ಅರವಳಿ ಹಿಲ್ಸ್ ಇನ್ ದಿ ನಾರ್ತ್ ವೆಸ್ಟ್ and the Vindhyan hills and the Vindhyas in the south. The Malwa Plateau is covered with black soil which favors the cultivation of cotton, oilseeds and sugar cane. Summers are extremely hot, whereas winters are extremely cold. So once again I will repeat this. The Malwa Plateau. The Malwa Plateau is bounded by the Aravalli Hills in the northwest and the Vindhyas in the south. The Malwa Plateau is covered with black soil which favors the cultivation of cotton, oilseeds and sugar cane. Summers are extremely
hot, whereas winters are extremely cold. ಕಂಪ್ಲೀಟ್ ಆಯ್ತಾ ಮಕ್ಕಳ? ಸೊ ನೆಕ್ಸ್ಟ್ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ದಿ ಛೋಟಾ ನಾಗ್ಪುರ್ ಪ್ಲೇಟ್ಯೂ. ಎಲ್ರು ನಿಮ್ಮ ಪೆನ್ಸಿಲ್ನ ಟೆಕ್ಸ್ಟ್ ಬುಕ್ ಮೇಲೆ ಇಟ್ಟಿದ್ದೀರ ತಾನೇ? ಸೊ ಲೈನ್ ಬೈ ಲೈನ್ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನೋ ಅದ್ರ ಮೇಲೆ ನೀವು ಪೆನ್ಸಿಲಿಂದ ಇಟ್ಕೊಂಡು ಅಥವಾ ನಿಮ್ಮ ಬೆರಳುಗಳನ್ನು ಯೂಸ್ ಮಾಡಿಕೊಂಡು ನೋಡ್ತಾ ಹೋಗಬೇಕು. ದ ಛೋಟಾ ನಾಗ್ಪುರ್ ಪ್ಲೇಟ್ಯೂ. ದ ಛೋಟಾ ನಾಗ್ಪುರ್ ಪ್ಲೇಟ್ಯೂ is in eastern India and covers a large part of Jharkhand as well as adjacent parts of Odisha, West Bengal, Bihar and Chhattisgarh. Chota Nagpur Plateau is a storehouse of minerals. It is extremely rich in minerals and as large deposits of coal mines in Giridih in Bihar, Raniganj, West Bengal and Zaria in Jharkhand. Besides coal, iron, manganese, bauxite and mica are also mined here. The Chota Nagpur Plateau is also covered with dense forests. ಗೊತ್ತಾಯ್ತಾ ಮಕ್ಕಳ? ಸೊ ನಾನು ಇನ್ನೊಂದು ಸಾರಿ ಛೋಟಾ ನಾಗ್ಪುರ್ ಪ್ಲೇಟ್ಯೂನ ಓದ್ತೀನಿ ನೋಡಿ. ದ ಛೋಟಾ ನಾಗ್ಪುರ್ ಪ್ಲೇಟ್ಯೂ. ದ ಛೋಟಾ ನಾಗ್ಪುರ್ ಪ್ಲೇಟ್ಯೂ ಈಸ್ ಇನ್ ಈಸ್ಟರ್ನ್ ಇಂಡಿಯಾ and covers a large part of Jharkhand as well as adjacent parts of Odisha, West Bengal, Bihar and Chhattisgarh. Chota Nagpur Plateau is a storehouse of minerals. It is extremely. ನಾನು ಇನ್ನೊಂದು ಸಾರಿ ಓದ್ತಾ ಇದ್ದೀನಿ ನೋಡಿ ಮಕ್ಕಳ. ದ ಛೋಟಾ ನಾಗ್ಪುರ್ ಪ್ಲೇಟ್ಯೂ. ದ ಛೋಟಾ ನಾಗ್ಪುರ್ ಪ್ಲೇಟ್ಯೂ ಈಸ್ ಇನ್ ಈಸ್ಟರ್ನ್ ಇಂಡಿಯಾ ಆ್ಯಂಡ್ covers a large part of Jharkhand as well as adjacent part of Odisha, West Bengal, Bihar and Chhattisgarh. So, Chhattisgarh, Chota Nagpur Plateau is a storehouse of minerals. It is extremely rich in minerals and has a large deposits of coal mines in Giridih, Bihar, Raniganj, West Bengal and Zaria in Jharkhand. So, besides coal, iron, manganese, bauxite and mica are also mined here. The Chota Nagpur Plateau is also covered with dense forest. ಓಕೆ, ಫಾರೆಸ್ಟ್ಸ್ ಅಂತ ಇದೆಯಲ್ಲ. ಸೊ ಮಕ್ಕಳ ಎಲ್ಲರೂ ಇಲ್ಲಿವರೆಗೂ ನೀವು ಏನು ಮಾಡಬೇಕು, ಒಂದು ರೈಟ್ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿವರೆಗೂ ರೈಟ್ ಮಾರ್ಕ್ ಹಾಕ್ಕೊಳ್ಳಿ. ಈ ಡೆಕ್ಕನ್ ಪ್ಲೇಟುವಿಂದ ಹಿಡಿದು ನಾನು ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಆ ಲೆಸನ್ನ ಓದ್ಕೊಡ್ತೀನಿ. ಸೊ ನಾನು ಈ ಓದಿರ್ತಕ್ಕಂಥ ಲೆಸನ್ನ ನೀವು ಒಂದು ಸಾರಿ ನೀಟಾಗಿ ನೋಡ್ಕೊಂಡಿದ್ದೀರಾ ಅಲ್ವಾ? ನೀವು ನೋಡ್ಕೊಂಡಿದ್ದೀರಾ ಚೆನ್ನಾಗಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದನ್ನು ನಾನು ಹೇಳಿಕೊಟ್ಟಿರೋದನ್ನ ನಾನು ರಿಪೀಟ್ ಎರಡೆರಡು ಸಾರಿ ಹೇಳಿಕೊಟ್ಟಿದ್ದೀನಿ ಮಕ್ಕಳ. ಸೊ ನೀವು ಅದನ್ನು ನಿಮಗೆ ಎಲ್ಲಿ ನಿಮಗೆ ಓದೋದಕ್ಕೆ ಕಷ್ಟ ಆಗುತ್ತೋ ಅಲ್ಲಿಗೆ ಆ ವಿಡಿಯೋನ ಮೂವ್ ಮಾಡ್ತಾ ಹೋಗ್ಬಿಟ್ಟು ಅದನ್ನು ರಿಪೀಟ್ ನೋಡ್ಕೊಂಡ್ಬಿಟ್ಟು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ಈ ವಿಡಿಯೋ ನೋಡಿದ ಮೇಲೆ ನಾನು ಹೇಳ್ಕೊಟ್ಟಿರೋ ಲೆಸನ್ನ ನೀಟಾಗಿ ನೀವು ಕೂಡ ಒಂದು ಸಾರಿ ಓದಿ ನನಗೆ ಶೇರ್ ಮಾಡಬೇಕು. ಗೊತ್ತಾಯ್ತಾ ಮಕ್ಕಳ? ಸೊ ನೀವು ಯಾವುದನ್ನು ಮರಿಬಾರ್ದು. ಪ್ರತಿ ಸಲ
ನಿಮಗೆ ಮರೆತು ಹೋದಾಗೆ ಫೀಲ್ ಆದರೆ ನೀವು ಆ ವಿಡಿಯೋನ ಪದೇ ಪದೇ ನೋಡಿಬಿಟ್ಟು ರೀಕಾಲ್ನ ಮಾಡ್ಕೋಬೋದು. ಸೊ ನಾನೀಗ ಹೇಳ್ಕೊಟ್ಟ ಲೆಸನ್ನು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಿರೋ ಈ ನಾರ್ತರ್ನ್ ಪ್ಲೇಟ್ಯೂ ಲೆಸನ್ನ ನಾನು ಅಂದರೆ ಡೆಕ್ಕನ್ ಪ್ಲೇಟ್ಯೂ ಇಂದ ಹೇಳ್ಕೊಡ್ಬೇಕು ನಿಮಗೆ. ಸೊ ಅಲ್ಲಿಂದ ನಾನು ಮತ್ತೆ ನಿಮಗೆ ಓದ್ಕೊಡ್ತೀನಿ ಮಕ್ಕಳ. ಥ್ಯಾಂಕ್ ಯು.